about second unit organization data. Organization data. Then when the statistical inquiry in. So organization data ಅನ್ನೋದು ಒಂದು collection of data ರಲ್ಲಿ one type of the organization ಅಂತ ಹೇಳ್ಬೋದು. ಇಲ್ಲಿ statistical inquiry ಮಾಡುವಾಗ so firstly we collect the data, organization data, interpretation data and analyze the data. So ಇವೆಲ್ಲ ಒಂದು type of the inquiries ಅಂತ ನಾವು ಹೇಳ್ಬೋದು. ಅದರಲ್ಲಿ first one organization data ಅಂತ ಹೇಳ್ಬೋದು. So organization is an inquiry means search knowledge of truths. Statistical inquiry then knowledge through statistical methods. ಇಲ್ಲಿ statistical inquiry ಅಂದ್ರೆ ನ್ಯೂಮರಿಕಲ್ ಡೇಟಾ ಅನ್ನು ನಾವು ಸರ್ವೆ ಮುಖಾಂತರ ಏನು ಮಾಡ್ತೀವಿ, ಆ ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಅನ್ನು ನಾವು ಫೈಂಡ್ ಮಾಡ್ತೀವಿ. ಆ ಒಂದು ಎನ್ಕ್ವೈರಿಯನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಎನ್ಕ್ವೈರಿ ಮಾಡಿ ನಾವು ಕಲೆಕ್ಟ್ ಮಾಡಿದಂಥ ಒಂದು ಡೇಟಾ ಅನ್ನು ನಾವು ಇಲ್ಲಿ ಆರ್ಗನೈಸೇಷನ್ ಡೇಟಾ ಅಂತ ಹೇಳ್ಬಿಟ್ಟು ಕರಿಬೋದು. ಅಂದರೆ ಇಟ್ಸ್ ಎ ಸರ್ಚಿಂಗ್ ಅಂದರೆ ದೆನ್ ಇಟ್ಸ್ ಮೀನ್ಸ್ ಎ ಸರ್ಚ್ ಆಫ್ ನಾಲೆಡ್ಜ್ ಥ್ರೂ ಸ್ಟ್ಯಾಟಿಸ್ಟಿಕ್ಸ್. ಸ್ಟ್ಯಾಟಿಸ್ಟಿಕ್ ಮುಖಾಂತರ ನಾವೇನು ಮಾಡ್ತೀವಿ, ನಮ್ಮ ಒಂದು ನ್ಯೂಮರಿಕಲ್ ಡೇಟಾನ ಅಂದರೆ ಅಬೌಟ್ ಮೈ ರಿಸರ್ಚ್ ಆ ಒಂದು ಕ್ವಶನೇರ್ಸನ್ನ ರೆಡಿ ಮಾಡಿ ನಾವೇನು ರಿಸರ್ಚನ್ನು ನಾವು ತೊಗೊಂಡಿರ್ತೀವೋ ಆ ಒಂದು ಮೇಲೆ ಕ್ವಶನೇರ್ಸನ್ನ ರೆಡಿ ಮಾಡಿರ್ತೀವಿ. ಆ ಕ್ವಶನೇರ್ಸ್ ಮೇಲೆ ನಾವೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿಕೊಂಡು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನನ್ನು ಫೈಂಡ್ ಮಾಡ್ತೀವಿ. ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ಸ್ ರೆಡಿ ಮಾಡ್ತೀವಿ. ಆ ಪ್ಲ್ಯಾನ್ ಮಾಡಿದ ಮೇಲೆ ನಾವು ಅಲ್ಲಿಂದ ಡೇಟಾನ ಕಲೆಕ್ಟ್ ಮಾಡ್ತೀವಿ. ಆ ಡೇಟಾನ ಕಲೆಕ್ಟ್ ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಇಲ್ಲಿ ಒಂದು ಆರ್ಗನೈಸೇಷನ್ ಅಂತ ಕರಿತೀವಿ. ದೆನ್ ಇದರಲ್ಲಿ ಟೂ ಟೈಪ್ಸ್ ಇದೆ. ದೆನ್ ಪ್ಲಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ಸ್. ಪ್ಲಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಏನು ಮಾಡ್ತೀವಿ, ಒಂದು ಆರ್ಗನೈಸೇಷನ್ ಆಫ್ ಡೇಟಾನ ನಾವು ರೆಡಿ ಮಾಡಬೇಕಾದ್ರೆ ಫಸ್ಟ್ ವಿತ್ ಪ್ಲಾನ್ ಆ್ಯಂಡ್ ಪ್ರಿಪ್ರೇಷನ್ಸ್. ದೆನ್ ಅಫ್ಕೋರ್ಸ್ ನಾವೇನು ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ರೆ, ನಮ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಪ್ರಾಬ್ಲಮ್. ದೆನ್ ಈ ಪ್ರಾಬ್ಲಮ್ಗೆ ನಾವೇನು ಮಾಡ್ತೀವಿ, ದೆನ್ ಪ್ಲಾನ್ ದೆನ್ ಕಲೆಕ್ಷನ್ ಡೇಟಾ ಕಲೆಕ್ಷನ್. ದೆನ್ ಒನ್ ಬೈ ಒನ್ ಇದೆ, ಒನ್ ಟು ಒನ್ ಇಲ್ಲಿ ಒಂದು ಲಿಂಕ್ ಇದೆ. ದೆನ್ ಪ್ರಾಬ್ಲಮ್, ವಾಟ್ ಈಸ್ ದ ಪ್ರಾಬ್ಲಮ್, ದೆನ್ ಹೌ ಟು ಸಲ್ಯೂಟ್ ದಟ್ ಪ್ರಾಬ್ಲಮ್. ದೆನ್ ಯಾವ ಥರ ಅದನ್ನು ಸೊಲ್ಯೂಷನ್ನ ಫೈಂಡ್ ಮಾಡಬೇಕು ಅಂತ ಆ ಪ್ರಾಬ್ಲಮ್ನ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಮಾಡಿದ್ಮೇಲೆ ಅದನ್ನು ಪ್ರಿಪ್ರೇಷನ್ ಮಾಡಬೇಕು. ಸೊ ಹೌ ಟು ಪ್ರಿಪೇರ್ ಆ್ಯಂಡ್ ಹೌ ಟು ಫೈಂಡ್ ದ ಸೊಲ್ಯೂಷನ್. ಸೊ ನಾವು ಅದನ್ನು ನೋಡ್ತೀವಿ. ದೆನ್ ಎಕ್ಸಿಕ್ಯೂಷನ್, ಹೌ ಟು ಎಕ್ಸಿಕ್ಯೂಟ್. ದೆನ್ ಡೇಟಾ ಕಲೆಕ್ಷನ್, ನೆಕ್ಸ್ಟ್ ಏನಂದರೆ ಅನಾಲಿಸಿಸ್, ದೆನ್ ಕನ್ಕ್ಲೂಷನ್ಸ್. ದೆನ್ ಲೆಟ್ ಕ್ಲೋಸ್ ಟು ಪ್ರಾಬ್ಲಮ್. ದೆನ್ ನಾವೇನು ಮಾಡ್ತೀವಿ ಇಲ್ಲಿ, ದೆನ್ ಪ್ಲ್ಯಾನ್ ಮಾಡಿ ಆ ಒಂದು ಪ್ಲ್ಯಾನಿಂದ ಡೇಟಾ ಕಲೆಕ್ಷನ್ಸನ್ನು ಮಾಡಿರ್ತೀವಿ. ಡೇಟಾ ಕಲೆಕ್ಷನ್ನ ಯಾವ ಥರ ಎಕ್ಸಿಕ್ಯೂಷನ್ ಮಾಡಬೇಕು, ಹೌ ಟು ಎಕ್ಸಿಕ್ಯೂಟ್, ದೆನ್ ಸರ್ವೆ ಮುಖಾಂತರ ದೆನ್ ಆ ಒಂದು ಪ್ರಾಬ್ಲಮ್ಸ್ಗೆ ನಾವು ಸಲ್ಯೂಟನ್ನು ಕಂಡುಹಿಡಿಯೋದಕ್ಕೆ ಈ ಒಂದು ಎಕ್ಸಿಕ್ಯೂಷನ್ಸ್ ಆಫ್ ಸರ್ವೆ. ಸೊ ವಾಟ್ ಈಸ್ ದ ಪ್ರಾಬ್ಲಮ್, ಹೌ ಟು ಫೈಂಡ್ ದ solution. So these are one of the inquiry organization data ಅಂತಲೇ ಹೇಳ್ಬೋದು. Then next planning preparations. ಪ್ಲಾನ್ ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ ಏನೇನೆಲ್ಲ ನೋಡಬಹುದು. ಸೊ ಫಸ್ಟ್ ಒನ್ ಆಬ್ಜೆಕ್ಟಿವ್ಸ್ ಎನ್ಕ್ವೈರಿ ನೋಡಬೇಕು, ಸ್ಕೋಪ್ ಆಫ್ ದ ಎನ್ಕ್ವೈರಿ ನೋಡಬೇಕು, ಯೂನಿಟ್ಸ್ ಅನ್ನು ನೋಡಬೇಕು, ಸೋರ್ಸ್ ಆಫ್ ಡೇಟಾ, ಮೆಥಡ್ಸ್ ಆಫ್ ಕಲೆಕ್ಷನ್ ಡೇಟಾ, ಫಾರ್ಮಿಂಗ್ ಫಾರ್ಮ್ಯಾಟ್, ಅಕ್ಯುರಸಿ ಲೆವೆಲ್, ಟೈಪ್ಸ್ ಆಫ್ ಎನ್ಕ್ವೈರಿ. ದೆನ್ ಇಷ್ಟನ್ನು ನಾವು ಈ ಒಂದು ಪ್ಲಾನಿಂಗ್ ಪ್ರಿಪರೇಷನ್ ಮಾಡುವಾಗ ನೋಡಬೇಕಾಗಿರುತ್ತೆ. ದೆನ್ ಎಕ್ಸಿಕ್ಯೂಷನ್, ಒಂದು ಪ್ರಾಬ್ಲಮ್ ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಸೆಟ್ಟಿಂಗ್ ಎ ಟೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನು ನಾವು ಸೆಟ್ ಮಾಡಬೇಕಾಗಿದೆ. ದೆನ್ ಡಿಸೈನಿಂಗ್ ಎ ಕ್ವಶನೈರ್ಸ್, ದೆನ್ ಎಷ್ಟು ಕ್ವಶನ್ಸ್ ಬೇಕು, ಯಾವ ಟೈಪ್ ಆಫ್ ದ ಕ್ವಶನ್ಸ್ ಬೇಕು, ದೆನ್ ಹೌ ಟು ಫೈಂಡ್ ದ ಸೊಲ್ಯೂಷನ್ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ದೆನ್ ಸೆಲೆಕ್ಷನ್ ಆ್ಯಂಡ್ ಟ್ರೈನಿಂಗ್ ಆಫ್ ಎನ್ಯುಮರೇಟರ್ಸ್. ಸೊ ಇಲ್ಲಿ ಎನ್ಯುಮರೇಟರ್ಸ್ ಅಂದರೆ ಎಣಿಕೆದಾರರು ಏನಿರ್ತಾರೆ ಅವ್ರನ್ನ ನಾವೇನು ಮಾಡಬೇಕು, ಇಲ್ಲಿ ಸೆಲೆಕ್ಷನ್ ಮಾಡಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು, ಯಾವ ಥರ ಹೋಗಬೇಕು, ಯಾವ ಥರ ಕ್ವಶನ್ಸ್ ಕೇಳಬೇಕು, ದೆನ್ ಯಾವ ಥರ ನಾವು ಆನ್ಸರನ್ನು ಆ ಒಂದು ಅಂದರೆ ಆ ಒಂದು ಕಸ್ಟಮರ್ಸಿಂದ ನಾವು ತೊಗೋಬೇಕು ಅನ್ನೋದನ್ನು ಅವರಿಗೆ ಟ್ರೈನ್ ಅಪ್ ಮಾಡಬೇಕು. ದೆನ್ ಫೀಲ್ಡ್ ವರ್ಕ್ ಬೈ ಎನ್ಯುಮರೇಟರ್ಸ್ ಆ್ಯಂಡ್ ಸೂಪರ್ವಿಷನ್. ದೆನ್ ಅಫ್ಕೋರ್ಸ್ ನಾವು ಇಯರ್ಲಿ 10 years ಒಂದು ಸೆನ್ಸಸ್ ಮಾಡುವಾಗ ಕೂಡ ಏನು ಮಾಡ್ತೀವಿ, ಟ್ರೈನ್ ಅಪ್ ಮಾಡಿ ಈ ಒಂದು ಎನ್ಯುಮರೇಟರ್ಸ್ನ ಸೂಪರ್ವಿಷನ್ ಮಾಡಲಿಕ್ಕೆ ಕಳಿಸಿರ್ತೀವಿ. ದೆನ್ ಮಾಡ್ತೀವಿ ಫಾಲೋ ಅಪ್ ವರ್ಕ್ ಇನ್ ದೀಸ್ ಕೇಸಸ್ ನಾನ್ ರೆಸ್ಪಾನ್ಸ್. ಈ ಒಂದು ಫಾಲೋ ಅಪ್ ಮಾಡಬೇಕು ವರ್ಕನ್ನು. ದೆನ್ ಎಷ್ಟಿದೆ, ಯಾವ ಲೆವೆಲ್ ಎಷ್ಟಾಯಿತು, ದೆನ್ ಎಷ್ಟು ಇಲ್ಲಿ ಡಿಫ್ರೆನ್ಸಸ್ ಬಂತು, ಯಾವ ಥರ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಪ್ರಿಪ್ರೇಷನ್ಸ್ ಆಫ್ ಫೈನಲ್ ಇರ್ಬೋದು. ದೆನ್ ಎಲ್ಲ ಅಂದರೆ
ಎಷ್ಟು ವರ್ಷದ್ದು ಅಂದರೆ ಆ ಒಂದು ಫೈನಲ್ ರಿಪೋರ್ಟಿಂದ ನಾವೇನು ಮಾಡ್ಬೋದು, ಒಂದು ಸ್ಟೇಟ್ಮೆಂಟನ್ನು ರೆಡಿ ಮಾಡ್ತೀವಿ, ಫೈನಲ್ ಸ್ಟೇಟ್ಮೆಂಟನ್ನು ರೆಡಿ ಮಾಡ್ತೀವಿ. ಆ ಫೈನಲ್ ಸ್ಟೇಟ್ಮೆಂಟನ್ನು ನಾವು ಫೈನಲ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಇಲ್ಲಿ ಫಸ್ಟ್ ಪ್ರಾಬ್ಲಮ್, ದೆನ್ ಸೊಲ್ಯೂಷನ್, ಫಸ್ಟ್ ಪ್ರಾಬ್ಲಮು, ದೆನ್ ಪ್ಲಾನಿಂಗ್, ದೆನ್ ಕಲೆಕ್ಷನ್ ಆಫ್ ಡೇಟಾ, then analyze the data, then goes to conclusions, then again problem. This is the organization data. Then calculations of data. The next one, collection of data. Collection of data. ಯಾವ ತರ ಡೇಟಾ ಅನ್ನು ಕಲೆಕ್ಟ್ ಮಾಡ್ತೀವಿ, ಯಾವುದ್ರ ಮುಖಾಂತರ ನಾವು ಡೇಟಾ ಅನ್ನು ಕಲೆಕ್ಟ್ ಮಾಡ್ತೀವಿ ಅಂತ ನೋಡ್ಬೋದು. ಈ ಡೇಟಾನ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ವೇ ಅಥವಾ ಟೂ ವೇ ಅಲ್ಲಿ ನಾವು ಕಲೆಕ್ಟ್ ಮಾಡೋದಿಲ್ಲ. ದೆನ್ ಸುಮಾರು ವೇಸ್ ಇದೆ. ಯಾವುದು? ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ. ದ ಪ್ರೈಮರಿ ಡೇಟಾ ಇಸ್ ಎ ಡೇಟಾ, ಇಟ್ಸ್ ಎ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಇನ್ವೆಸ್ಟಿಗೇಟರ್ ಅಂಡ್ ದ ಕಸ್ಟಮರ್ ಅಂತಾನೆ ಹೇಳ್ಬೋದು. ದೆನ್ ಇಲ್ಲೇನು ಮಾಡ್ತೀವಿ, ನಾವೇನಾದರೂ ಇನ್ವೆಸ್ಟಿಗೇಟರ್ಸ್, ನಾವೇನಾದರೂ ಕಸ್ಟಮರ್ಸಿಂದ ಅಥವಾ ಪಬ್ಲಿಕ್ಸಿಂದ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫೇಸ್ ಟು ಫೇಸ್ ಏನಾಗಿರಬೇಕು, ಇಂಟರಾಕ್ಷನ್ ಇರಬೇಕು. ಆ ಇಂಟರಾಕ್ಷನ್ ಇದ್ರೆ ಮಾತ್ರ ನಾವು ಅಲ್ಲಿ ಏನು ಮಾಡ್ತೀವಿ, ಆ ಒಂದು ಡೇಟಾನ ನಾವು ಕಲೆಕ್ಟ್ ಮಾಡ್ತೀವಿ. ಆ ಒಂದು ಡೇಟಾನ ಒರಿಜಿನಲ್ ಡೇಟಾ, ದೆನ್ ಫಸ್ಟ್ ಟೈಮ್ ಡೇಟಾ, ಪ್ರೈಮರಿ ಡೇಟಾ ಅಂತ ಹೇಳ್ಬಿಟ್ಟು ಫ್ರೆಶ್ ಡೇಟಾ ಅಂತಲೂ ಕೂಡ ಇದನ್ನ ಕರಿಬೋದು. ಯಾವುದು? ಪ್ರೈಮರಿ ಡೇಟಾ ಅನ್ನ. ನಾವು ಪ್ರೈಮರಿ ಡೇಟಾದಲ್ಲಿ ಫಸ್ಟ್ ಒನ್ ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್. ಅಫ್ಕೋರ್ಸ್ ನಾವಿಲ್ಲಿ ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ಪರ್ಸನ್ ಅನ್ನ ಫೇಸ್ ಟು ಫೇಸ್ ನಾವೇನು ಮಾಡ್ತೀವಿ, ಇಂಟರಾಕ್ಟ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಪರ್ಸನಲ್ ಆಗಿ ನಮ್ಮ ಒಂದು ಪ್ರಾಬ್ಲಮ್ಸ್ ಅಂದರೆ ನಮ್ಮ ಒಂದು ಸರ್ವೆಯಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇದೆ ಆ ಒಂದು ಪ್ರಾಬ್ಲಮ್ಗೆ ನಾವು ಒಂದು ಕ್ವಶನರ್ಸನ್ನು ರೆಡಿ ಮಾಡಿಕೊಂಡು ಅವ್ರಗಳಿಗೆ ಡೈರೆಕ್ಟಾಗಿ ಹೋಗಿ ನಾವು ಅಬ್ಸರ್ವ್ ಮಾಡ್ತೀವಿ. ಅಂದರೆ ಕ್ವಶನ್ಸನ್ನು ಕೇಳ್ತೀವಿ. ಕ್ವಶನ್ಸನ್ನು ಕೇಳಿದಾಗ ಅಲ್ಲಿ ನಮ್ಗೆ ಏನು ಕ್ವಶನ್ಸ್ ಕೊಡ್ತಾರೋ ಅದನ್ನು ನಾವು ಪ್ರೈಮರಿ ಡೇಟಾ. ದೆನ್ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಅಂತಂದರೆ ಜಸ್ಟ್ ಆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನೇ ಹೋಗಬೇಕಾಗಿಲ್ಲ. ದೆನ್ ಯಾರಾದರೂ ಸರಿ ಅವರ ಒಂದು ಮುಖಾಂತರ ಯಾರಾದರೂ ಕೂಡ ಆ ಒಂದು ಇಂಟರ್ವ್ಯೂವನ್ನು ಮಾಡ್ಬೋದು. ದೆನ್ ಇಲ್ಲಿ ಏನು ಮಾಡ್ತೀವಿ, ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಇರುತ್ತೆ, ಬಟ್ ಇಲ್ಲಿ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಇರಲ್ಲ. ದೆನ್ ಓರಲ್ ಆಗಿ ನಾವು ಇದನ್ನು ಕೇಳ್ಬೋದು. ದೆನ್ ಅಂದರೆ ಇಲ್ಲಿ ಫಸ್ಟ್ ಒನ್ ಇದರಲ್ಲಿ ರಿಟರ್ನ್ ಇರುತ್ತೆ, ಆದರೆ ಇದರಲ್ಲಿ ಓರಲ್ ಇರುತ್ತೆ. ಇನ್ಫಾರ್ಮೇಷನ್ಸ್ ಥ್ರೂ ಏಜೆನ್ಸೀಸ್. ಅಫ್ಕೋರ್ಸ್ ಯಾವುದಾದ್ರೂ ಒಂದು ಕಂಪನಿ ಇರುತ್ತೆ, ಯಾವುದಾದ್ರೂ ಒಂದು ಏಜೆನ್ಸೀಸ್ ಇರುತ್ತೆ, ಯಾವುದೋ ಒಂದು ಬ್ರಾಂಚ್ ಇರುತ್ತೆ, ಆ ಒಂದು ಬ್ರಾಂಚಲ್ಲಿ ಸಬ್ ಬ್ರಾಂಚಸ್ ಇರುತ್ತೆ. ಅದರಿಂದ ಏನು ಮಾಡ್ತೀವಿ, ನಾವು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತೀವಿ. ಅಂದರೆ ಆ ಒಂದು ಪ್ರಾಡಕ್ಟಿನ ಒಂದು ಸರ್ವ್ ಹೇಗಿದೆ, ದೆನ್ ಯಾವ ಥರ ಆ ಒಂದು ಪ್ರಾಡಕ್ಟ್ ಸರ್ವೈವ್ ಆಗ್ತಾ ಇದೆ ಸೊಸೈಟಿಯಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ಮೇಲ್ ಕ್ವಶನರೀಸ್. ಮೇಲ್ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತೇ ಇದೆ. ಮೇಲ್ ಕ್ವಶನರೀಸ್ ಅಂತ ಹೇಳಿದರೆ ಇಲ್ಲಿ ಇಮೇಲ್ ಮುಖಾಂತರ ನಾವು ಫ್ರೆಂಡ್ಸ್ಗಳಿಗೆ ಏನು ಮಾಡ್ತೀವಿ, ಮೆಸೇಜಸನ್ನು, ಆ ಒಂದು ಕ್ವಶನರೀಸನ್ನು, ಆ ಒಂದು ಪ್ರಾಬ್ಲಮನ್ನು ಸೆಂಡ್ ಮಾಡಿದಾಗ ಮೇಲ್ ಮುಖಾಂತರ ನಾವು ಅವ್ರಿಗೆ ಕಳಿಸ್ತೀವಿ. ಆ ಸೆಂಡ್ ಮಾಡಿದಾಗ ಅವ್ರು ನಮಗೆ ರಿಪ್ಲೈ ಮಾಡ್ತಾರೆ. ಆ ಒನ್ ಟೈಪ್ ಆಫ್ ದ ಕ್ವಶನ್ಸನ್ನು ನಾವೇನೇನ ಕರಿತೀವಿ, ಮೇಲ್ ಕ್ವಶನ್ಸ್ ಸರ್ವೆ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ಶೆಡ್ಯೂಲ್ ಸೆಂಡ್ ಟು ಎನ್ಯುಮರೇಟರ್ಸ್. ದೆನ್ ಎನ್ಯುಮರೇಟರ್ಸ್ ರೆಡಿ ಮಾಡಿದಂಥ ಆ ಒಂದು ಡೇಟಾದಿಂದ ನಾವೇನು ಮಾಡ್ಬೋದು, ಶೆಡ್ಯೂಲ್ಸನ್ನು ಸೆಂಡ್ ಮಾಡ್ಬೋದು. ಯಾವುದೋ ಒಂದು ಸಣ್ಣ ಆರ್ಗನೈಸೇಷನ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ದೆನ್ ಯಾವುದೇ ಒಂದು ಇದ್ರೂ ಕೂಡ ಏನು ಮಾಡ್ಬೋದು, ಇಲ್ಲಿ ಶೆಡ್ಯೂಲ್ಸನ್ನು ನಾವು ಎನ್ಯುಮರೇಟರ್ಸ್ ಮುಖಾಂತರನೇ ರೆಡಿ ಮಾಡಬೇಕಾಗಿರುತ್ತೆ. ದೆನ್ ಇದನ್ನು ನಾವು ಪ್ರೈಮರಿ ಡೇಟಾ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ನೆಕ್ಸ್ಟ್ ಕಮ್ಸ್ ಟು ಸೆಕೆಂಡರಿ ಡೇಟಾ. Secondary data is a data. It collects the after the publications ಅಂತ ಹೇಳ್ಬೋದು. ದೆನ್ ಇಲ್ಲಿ ಸೆಕೆಂಡರಿ ಟೈಪ್ ಆಫ್ ಡೇಟಾ ಅಂತ ಹೇಳಿದ್ರೆ ಇದನ್ನು ನಾವು ಫ್ರೆಶ್ ಡೇಟಾ ಅಂತ ಹೇಳಿ ಕರೆಯಲ್ಲ. ಅದು ಆಲ್ರೆಡಿ ಏನಾಗಿರುತ್ತೆ, ಜರ್ನಲ್ಸ್ ಆಗಿರ್ಬೋದು, ಮ್ಯಾಗಝಿನ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವೇನಂತ ಕರಿತೀವಿ, ಸೆಕೆಂಡರಿ ಡೇಟಾ ಅಂತ ಹೇಳಿ ಕರಿತೀವಿ. ಯಾಕಂದರೆ ಫಸ್ಟ್ಲಿ ಇದನ್ನು ನಾವು ಆಲ್ರೆಡಿ ಅದನ್ನು ನೋಡಿರ್ತಾರೆ, ಅದನ್ನು ಆಮೇಲೆ ಫಿಲ್ಟರ್ ಮಾಡಿ ಈ ಒಂದು ಪಬ್ಲಿಷ್ ಮಾಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇದನ್ನು ಪಬ್ಲಿಷ್ಡ್ ಸೋರ್ಸ್ ಅಂತ ಹೇಳ್ಬೋದು. ಇಲ್ಲಿ ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು, ಸೆಮಿ ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು, ದೆನ್ ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಕಾರ್ಪೊರೇಷನ್ಸ್ ಆಗಿರ್ಬೋದು, ಇಲ್ಲೂ ಕೂಡ ನಾವೇನು ಮಾಡ್ಬೋದು, ಈ ಒಂದು ಪಬ್ಲಿಷ್ಡ್ ಸೋರ್ಸ್ ಆಫ್ ಡೇಟಾನ ನೋಡ್ಬೋದು. ಆ್ಯಂಡ್ ಅನ್ಪಬ್ಲಿಷ್ಡ್ ಡೇಟಾ, ಕೆಲವೊಂದು ಕಂಪನಿಗಳಲ್ಲಿ ಈ ಒಂದು ಡೇಟಾವನ್ನು ಡಿಸ್ಕ್ಲೋಸ್ ಮಾಡಲ್ಲ.
ಪಬ್ಲಿಷ್ಡ್ ಸೋರ್ಸ್ ಅಂತ ಹೇಳ್ಬೋದು. One type of the questions, one mark questions. What is meant by the statistical enquiry? Statistical enquiry means search of knowledge, of course, through statistical methods. ಈ ಒಂದು ಸ್ಟ್ಯಾಟಿಸ್ಟಿಕಲ್ಸ್ ಮೆಥಡ್ ಇಂದ ನಾವೇನು ಮಾಡ್ತೀವಿ, ನಾಲೆಡ್ಜನ್ನು, ಐಡಿಯಾಸನ್ನು ಸರ್ಚ್ ಮಾಡ್ತೀವಿ. ಓಕೆ, ದೆನ್ ಹೂ ಈಸ್ ಅನ್ ಇನ್ವೆಸ್ಟಿಗೇಟರ್? ಇನ್ವೆಸ್ಟಿಗೇಟರ್ ಇಸ್ ಎ ಪರ್ಸನ್ ಹೂ ಕಂಡಕ್ಟ್ಸ್ ಎ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ. ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿನ ಯಾರು ಕಂಡಕ್ಟ್ ಮಾಡಿರ್ತಾರೆ ಆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ ಅನ್ನು ನಾವೇನಂತ ಕರಿತೀವಿ, ಇನ್ವೆಸ್ಟಿಗೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೂ ಈಸ್ ಅನ್ ಎನ್ವರೇಟರ್? ದ ಪರ್ಸನ್ ಹೂ ಕಲೆಕ್ಟ್ಸ್ ದ ಇನ್ಫಾರ್ಮೇಶನ್ ಫಾರ್ ದ ಇನ್ವೆಸ್ಟಿಗೇಟರ್. ಯಾವ ಪರ್ಸನ್ ಇರ್ತಾನೋ ಅವ್ರ ಇನ್ಫಾರ್ಮೇಶನ್ ಯಾರು ಕಲೆಕ್ಟ್ ಮಾಡಿದ್ರೋ ದಟ್ ಪರ್ಟಿಕ್ಯುಲರ್ ಪರ್ಸನ್ಸ್ ಕಾಲ್ಸ್ ದ ಎನ್ವರೇಟರ್. ಹೂ ಈಸ್ ಅನ್ ಇನ್ಫಾರ್ಮೆಂಟ್? ಹೂ ಈಸ್ ಅನ್ ಇನ್ಫಾರ್ಮೆಂಟ್? ದಟ್ respondents are the person from whom the information will be collected. Respondents ಯಾರಿರ್ತಾರೋ, respondents are a person from whom the information will be collected. ಇಲ್ಲಿ ಯಾರು ಇನ್ಫಾರ್ಮೇಷನ್ಸ್ ಅನ್ನು ಕಲೆಕ್ಟ್ ಮಾಡ್ತೀವಿ, ಇನ್ಫಾರ್ಮೆಂಟ್ಸ್, ಆ ಒಬ್ಬ ಪರ್ಸನ್ ಅನ್ನು ನಾವೆಂತ ಕರಿತೀವಿ, ರೆಸ್ಪಾಂಡೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟ್ ಈಸ್ ಮೆಂಟ್ ಬೈ ಕಲೆಕ್ಷನ್ ಆಫ್ ಡೇಟಾ? ಕಲೆಕ್ಷನ್ ಡೇಟಾ ಇಸ್ ಎ ಪ್ರೊಸೆಸ್ enumeration together with the proper recording of results. So ಕಲೆಕ್ಷನ್ ಆಫ್ ಡೇಟಾ, ಕಲೆಕ್ಟ್ ಮಾಡ್ತಾರೆ ಡೇಟಾನ, ದೆನ್ ಪ್ರೊಸೆಸ್ ಆಫ್ ಎನ್ಯುಮರೇಟರ್ಸ್. ಎನ್ಯುಮರೇಟರ್ಸ್ ಇಲ್ಲಿ ಒಂದು ಡೇಟಾನ ಕಲೆಕ್ಟ್ ಮಾಡೋದು, ಆ ಒಂದು ರೆಕಾರ್ಡ್ಸ್ ಅನ್ನು ನಾವೇನಂತ ಕರಿತೀವಿ, ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟ್ ಈಸ್ ಪ್ರೈಮರಿ ಡೇಟಾ? ಡೇಟಾ ವಿಚ್ ಆರ್ ಕಲೆಕ್ಟೆಡ್ ದ ಫಸ್ಟ್ ಟೈಮ್ ಡೈರೆಕ್ಟ್ಲಿ ಫ್ರಮ್ ದ ಫೀಲ್ಡ್. In investigator is called primary data. Of course, first time data, fresh data, original data. So ಯಾವ ಇನ್ವೆಸ್ಟಿಗೇಟರ್ಸ್ ಫೀಲ್ಡ್ಗೆ ಹಿಡಿದು ಅಲ್ಲಿಂದ ಪರ್ಸನ್ಸ್ ಇಂದ ಒರಿಜಿನಲ್ ಒಪಿನಿಯನ್ನ ತಗೊಳ್ತಾರೆ, ಆನ್ ದ ಸ್ಪಾಟ್ ಒಪಿನಿಯನ್ ತಗೊಳ್ತಾರೆ, ಆ ಒಂದು ಡೇಟಾವನ್ನು ನಾವು ಫ್ರೆಶ್ ಡೇಟಾ ಅಂತ ಹೇಳ್ಬಿಟ್ಟು ಕರಿಬೋದು. ಹೂ ಇಸ್ ಕರೆಸ್ಪಾಂಡಿಂಗ್? ಏಜೆಂಟ್ಸ್ ಹೂ ಕಲೆಕ್ಟ್ಸ್ ದ ಇನ್ಫಾರ್ಮೇಷನ್ಸ್ ಫ್ರಮ್ ದ ಇನ್ಫಾರ್ಮೆಂಟ್ಸ್ ಆರ್ ಜನರಲಿ ಕಲೆಕ್ಟೆಡ್ ಕರೆಸ್ಪಾಂಡೆಂಟ್ಸ್. ಇಲ್ಲೇನು ಮಾಡೋದು, ಏಜೆಂಟ್ಸ್ ಅನ್ನು ನಾವೇನಂತ ಕರಿತೀವಿ, ಇಲ್ಲಿ ಏಜೆಂಟ್ಸ್ ಏನು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾರೋ ಆ ಒಂದು ಇನ್ಫಾರ್ಮೇಷನ್ಸನ್ನು ನಾವೇನು ಕರೆಸ್ಪಾಂಡೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಅಂದರೆ ಒಬ್ಬ ಏಜೆಂಟ್ ಇರ್ತಾನೆ, ಆ ಏಜೆಂಟ್ಗೆ ಸಬ್ ಏಜೆಂಟ್ಸ್ ಇರ್ತಾರೆ, ಅವರಿಂದ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತೀವಿ. ಆ ಒಂದು ಇದಕ್ಕೆ ನಾವೇನಂತ ಕರಿತೀವಿ, ಕೋ ಏಜೆಂಟ್ಸನ್ನು ಏಜೆಂಟ್ಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಇನ್ನು ವಾಟ್ ಈಸ್ ಕ್ವಶನರೀಸ್? ಕ್ವಶನರೀಸ್ ಇಸ್ ಅ ಲಿಸ್ಟ್ ಆಫ್ ಕ್ವಶನ್ಸ್ ಅವೇರ್ನೆಸ್ ಫೀಲ್ಡ್ ಬೈ ದ ಇನ್ಫಾರ್ಮೆಂಟ್ಸ್ and answer the required information for the investigation. Of course, questionnaires ಅಂತ ಹೇಳಿದ್ರೆ ಇಟ್ಸ್ ಎ ಲಿಸ್ಟ್ ಆಫ್ ಕ್ವಶನ್ಸ್. ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ತಕ್ಕಾಗ ಏನು ಮಾಡ್ತೀವಿ, ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಫೈಂಡ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಕ್ವಶನ್ಸನ್ನು ರೆಡಿ ಮಾಡ್ತೀವಿ. ಆ ಕ್ವಶನ್ ಲೀಸ್ಟನ್ನು ಏನಂತ ಕರಿತೀವಿ, ಕ್ವಶನೈರ್ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ವಾಟ್ ಈಸ್ ಶೆಡ್ಯೂಲ್? ಶೆಡ್ಯೂಲ್ ಇಸ್ ಎ ಲಿಸ್ಟ್ ಆಫ್ ಕ್ವಶನ್ಸ್ where the facts and supply the information recorded by the enumerator. ಶೆಡ್ಯೂಲ್ ಅಂತ ಹೇಳಿದ್ರೆ ಒಂದು ಲೀಸ್ಟ್ ಆಫ್ ದ ಕ್ವಶನ್ಸ್ ಅಂತಾನೆ ಹೇಳ್ಬೋದು. ದೆನ್ ಕ್ವಶನ್ಸ್, ದೆನ್ ಇನ್ಫಾರ್ಮೆಂಟ್ಸ್ ಒಂದು ರೆಕಾರ್ಡನ್ನು ರೆಡಿ ಮಾಡಿರ್ತಾರೆ, ಆ ರೆಕಾರ್ಡನ್ನು ಎನ್ಯುಮರೇಟರ್ಸ್ ಏನು ರೆಡಿ ಮಾಡಿರ್ತಾರೋ ಅದನ್ನು ನಾವೇನಂತ ಕರಿತೀವಿ, ಶೆಡ್ಯೂಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಫೈನ್ ಸೆಕೆಂಡರಿ ಡೇಟಾ. ಸೆಕೆಂಡರಿ ಡೇಟಾ ಇಸ್ ದ ಡೇಟಾ ವಿಚ್ ಹ್ಯಾಸ್ ಬಿನ್ ಆಲ್ರೆಡಿ ಕಲೆಕ್ಟೆಡ್ ಆ್ಯಂಡ್ ಅನಲೈಸ್ಡ್. ಅಫ್ಕೋರ್ಸ್ ಇಟ್ಸ್ ಆಲ್ರೆಡಿ ಏನಾಗಿರುತ್ತೆ, ಕಲೆಕ್ಟ್ ಆಗಿರುತ್ತೆ. ಹೇಳಿದ್ರೆ ನಿಮಗೆ ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಕಾರ್ಪೊರೇಟರ್ಸ್ ಆಗಿರ್ಬೋದು, ದೆನ್ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು, ಸೆಮಿ ಗೌರ್ಮೆಂಟ್ ಸೆಕ್ಟರ್ಸ್, ಬಟ್ ಪಬ್ಲಿಕ್ಸ್ಗೆ ಡಿಸ್ಕ್ಲೋಸ್ ಮಾಡ್ತಕ್ಕಂಥ ಒಂದು ಡೇಟಾವನ್ನು ನಾವು ಸೆಕೆಂಡರಿ ಡೇಟಾ ಅಂತಲೇ ಹೇಳ್ಬೋದು. ಸೆಕೆಂಡರಿ ಡೇಟಾ ಅಂತಂದರೆ ನ್ಯೂಸ್ ಪೇಪರ್, ಮ್ಯಾಗಝೀನ್ಸ್, ಇವುಗಳನ್ನು ಕೂಡ ನಾವೇನು ಸೆಕೆಂಡರಿ ಡೇಟಾ ಅಂತಲೇ ನಾವು ಹೇಳ್ಬೋದು. ನೇಮ್ಲಿ ಎನಿ ಒನ್ ಆಫ್ ದ ಪಬ್ಲಿಷರ್ಸ್, ಅಫ್ಕೋರ್ಸ್ ದ ನ್ಯೂಸ್ ಪೇಪರ್ ಅಂತ ನಾವು ಅದನ್ನು ಹೇಳ್ಬೋದು. ನೇಮ್ ಎನಿ ಒನ್ ಅನ್ಪಬ್ಲಿಷ್ಡ್ ಸೋರ್ಸಸ್, ರೆಕಾರ್ಡ್ಸ್ ಮೇಂಟೈನ್ ಪ್ರೈವೇಟ್ ಆಫೀಸ್ಗಳಲ್ಲಿ ಅಂದರೆ ಆ ಕಡೆ ಆಫ್ ಗೌರ್ಮೆಂಟ್ ಪ್ರೈವೇಟ್ ಇದ್ದಾಗ ಏನು ಮಾಡ್ತೀವಿ, ನಮಗೆ ಆ ಒಂದು ಡೇಟಾವನ್ನು ಅಫಿಷಿಯಲ್ ಆಗಿ ಕೊಡಲಿಕ್ಕಾಗಲ್ಲ. ಆ ಒಂದು ಟೈಪ್ ಆಫ್ ಡೇಟಾವನ್ನು ನಾವು ಅನ್ಪಬ್ಲಿಷ್ಡ್ ಅಂತಲೇ ಹೇಳ್ಬೋದು. ಸುಮಾರು ಗೌರ್ಮೆಂಟ್ ಕಂಪನೀಸಲ್ಲಿ ಆ ಒಂದು ಡೇಟಾವನ್ನು ಪಬ್ಲಿಷ್ ಮಾಡಲ್ಲ, ಅವನ್ನು ಕೂಡ ನಾವು ಅನ್ಪಬ್ಲಿಷ್ಡ್ ಡೇಟಾ ಅಂತಲೇ ಹೇಳ್ಬೋದು. ದೆನ್ ಡಿಫೈನ್ ಸೆನ್ಸಸ್ ಎನ್ಯುಮರೇಟರ್. A complete enumeration of each and every unit of the population is called census enumeration. And complete enumeration of each and every unit of population. Of course, enumerators ಏನು ಮಾಡ್ತಾರೆ ನೋಡಿರ್ಬೋದು, ಸೆನ್ಸಸ್ ಮಾಡುವಾಗ ಪ್ರತಿಯೊಂದು ಮನೆ ಬಾಗಿಲು ಕೂಡ ಈ ಒಬ್ಬರು ಎನ್ಯುಮರೇಟರ್ಸ್ ಬರ್ತಾ ಇರ್ತಾರೆ. ಎಷ್ಟು ಪಾಪ್ಯುಲೇಷನ್ಸನ್ನು ಕೌಂಟ್ ಮಾಡಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಯೂನಿಟನ್ನು ಕೂಡ ಏನು ಮಾಡ್ತಾರೆ, ಅವರು ಕೌಂಟ್ ಮಾಡ್ತಾ ಹೋಗ್ತಾರೆ. ದೆನ್ ಅದನ್ನು ನಾವು ಸೆನ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಫೈನ್ ಸ್ಯಾಂಪಲ್ ಸರ್ವೆ. So an enumeration is
based on a sample is called a sample survey. Enumeration based is sample survey. ಎನ್ಯುಮರೇಷನ್ ಮಾಡುವಾಗ ಇವಾಗ ಎಷ್ಟು ಒಂದು 5 ಇಯರ್ಸ್ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕಬೇಕು. ದಟ್ಸ್ ಒನ್ ಆಫ್ ದ ಎನ್ಯುಮರೇಷನ್ ಅಂತಾನೆ ಹೇಳ್ಬೋದು. ಎಷ್ಟು ಜನ ಇದ್ದಾರೆ ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ ಅಲ್ಲಿ ನೋಡ್ತೀವಿ. ಆ ಎನ್ಯುಮರೇಟರ್ಸ್ ಏನು ಮಾಡ್ತಾರೆ, ಕೌಂಟ್ ಮಾಡ್ತಾರೆ, ಸಿಂಪಲ್ ಆಗಿ ಕೌಂಟ್ ಮಾಡ್ತಾರೆ. ಎಷ್ಟು ಜನ ಒಂದು ಮನೆಗೆ ಒಂದು ಮಗು, 2 ಮಗು, ದಟ್ಸ್ ಆಲ್. ದೆನ್ ಪಾಪ್ಯುಲೇಷನ್ಸ್ ಎಲ್ಲ ಕೌಂಟ್ ಮಾಡುವಾಗ ಒಂದು ಮನೇಲಿ ಎಷ್ಟು ಜನ ಇದ್ದೀರಾ ಪಾಪ್ಯುಲೇಷನ್, ದೆನ್ ಎಜುಕೇಟರ್ಸ್ ಎಷ್ಟು ಜನ ಇದ್ದೀರಾ, ಎಷ್ಟು ಜನ ನಿಮ್ಮ ಮನೇಲಿ ವಿದ್ಯಾವಂತ ಇದ್ದೀರಾ, ಈ ಥರ ಏನು ಮಾಡ್ತಾರೆ ಎನ್ಯುಮರೇಟರ್ಸ್ ಕೌಂಟ್ ಸಿಂಪಲ್ ಆಗಿ ಅದನ್ನ ಕೌಂಟ್ ಮಾಡ್ತಾರೆ. ಆ ಇದನ್ನ ಸಿಂಪಲ್ ಅಥವಾ ಸ್ಯಾಂಪಲ್ ಸರ್ವೆ ಅಂತ ಕೂಡ ಹೇಳ್ಬೋದು. ದೆನ್ ಡಿಫೈನ್ ಸ್ಯಾಂಪಲ್ ರೆಪ್ರೆಸೆಂಟೇಟಿವ್ ಯೂನಿಟ್ಸ್ ಆಫ್ ಎ ಪಾಪ್ಯುಲೇಷನ್. ಇನ್ ರೆಪ್ರೆಸೆಂಟ್ ಇರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಅನ್ನು ನಾವೇನು ಹೇಳ್ತೀವಿ ಸ್ಯಾಂಪಲ್ ಸರ್ವೆ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ವಾಟ್ ಈಸ್ pilot survey. What is pilot survey? Conducted before general survey is. ಅಂದ್ರೆ general survey before the general survey ಏನು ಮಾಡ್ತೀವಿ, survey conducted before any general survey is called pilot survey. ಅಂದ್ರೆ general survey ಗಿಂತ ಮುಂಚೆ ನಾವೇನು ಕಂಡಕ್ಟ್ ಮಾಡಿರ್ತೀವಿ ಆ ಒಂದು ಸರ್ವೆನ ನಾವೇನು ಕರಿತೀವಿ ಪೈಲಟ್ ಸರ್ವೆ ಅಂತ ಹೇಳ್ಬಿಟ್ಟು ಕರಿಬೋದು. ಇವನ್ ಸ್ಯಾಂಪಲಿಂಗ್ ಅಂತ ನೋಡ್ತೀವಿ. ಏನಂತ ಹೇಳ್ತೀವಿ ಅಂದರೆ process the exacting sample from the population is called sampling. Process ಮಾಡ್ತಾ ಇದ್ವಿ exact sampling from population ಎಷ್ಟಿದೆ process exact ಅಂತ ಹೇಳ್ಬೋದು. ಅಥವಾ ಇಲ್ಲಿ ನಾವೇನು ಹೇಳ್ಬೋದು the process of extracting sample from the population. ಯಾವುದಾದ್ರೂ ಒಂದು ಪಾಪ್ಯುಲೇಷನ್ಸ್ ಇದೆ ಸ್ಯಾಂಪಲ್ ತಗೊಳ್ಳೋದು ಅಂತಂದರೆ ಈಗ 1 2 3 4 5 ಇದೆ. ಇವ್ರದ್ದೆಲ್ಲರಿಗೂ ಒಂದು ಕೋವಿಡ್ ಟೆಸ್ಟ್ ಆಗಬೇಕು. ಕೋವಿಡ್ ಟೆಸ್ಟ್ ಆಗಬೇಕು ಅಂತಂದರೆ ಕಂಪ್ಲೀಟ್ಲಿ ನಾವೇನು ಮಾಡ್ತೀವಿ ಅವ್ರನ್ನ ಟ್ರೇಸ್ ಔಟ್ ಮಾಡ್ತೀವಿ. ಇವರು ಒಂದು ಪ್ರತಿಯೊಬ್ಬರು ಕೂಡ ಕೋವಿಡ್ ಟೆಸ್ಟ್ ಆಗಬೇಕು. ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಇವಾಗ ಸ್ಯಾಂಪಲನ್ನು ನಾವು ತಗೊಳ್ತೀವಿ. ಆ ಒಂದು ಸ್ಯಾಂಪಲಿಂಗ್ ಅಂದರೆ ಏನಿದೆ ಪ್ರೊಸೆಸ್, ಆ ಪಾಪ್ಯುಲೇಷನ್ ಯಾವ ಥರ ಇದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು. ಆ ಎಕ್ಸ್ಟ್ರಾಕ್ಟಿಂಗ್ ಮಾಡ್ತಕ್ಕಂಥ ಒಂದು ಮೆಥಡನ್ನು ನಾವು ಕರಿತೀವಿ ಸ್ಯಾಂಪಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ವಾಟ್ ಈಸ್ ಸ್ಟ್ರಾಟಾ? ದೆನ್ ಪಾಪ್ಯುಲೇಷನ್ ಇಸ್ ಡಿವೈಡೆಡ್ ಇಂಟು ಎ ನಂಬರ್ ಸಬ್ ಗ್ರೂಪ್ಸ್. ಸ್ಟ್ರಾಟಾ ಇಲ್ಲಿ ಯಾವುದಾದ್ರೂ ಒಂದು ಪಾಪ್ಯುಲೇಷನ್ ಇದೆ, ಆ ಒಂದು ಪಾಪ್ಯುಲೇಷನ್ನ 2 ಗ್ರೂಪ್ ಮಾಡ್ತೀವಿ, ಸಬ್ ಗ್ರೂಪ್ಸ್. ನಾಟ್ ಓನ್ಲಿ 2 ಲೈಕ್ 1 or 2 or more ಗ್ರೂಪ್ಸನ್ನು ಮಾಡ್ತೀವಿ. ಅದನ್ನು ಸ್ಟ್ರಾಟಾ ಅಂತ ಹೇಳ್ಬಿಟ್ಟು ಕರಿತೀವಿ. Then the population is divided into number of groups is called strata. Now what is meant by statistical error? Statistical error is the difference between estimate the value of actual value. ಇಲ್ಲಿ estimate ಆಗ್ತಕ್ಕಂಥ value ಎಷ್ಟಿದೆ, then actual value ಎಷ್ಟಿದೆ, then estimation ಮತ್ತು activation. So then the Indian population is this much. This is the active value. Then estimation ಅಂತಂದ್ರೆ ಇದು ಗೆಸ್ ಎಷ್ಟು ಇರಬಹುದು ಅನ್ನೋದೊಂದು ಗೆಸ್. ಇದನ್ನು ನಾವೇನಂತ ಕರಿತೀವಿ ಎಸ್ಟಿಮೇಟೆಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ಎಸ್ಟಿಮೇಷನ್ ಮತ್ತು ಆಕ್ಟಿವೇಷನ್ಗೆ ಇನ್ ದಸರಾ ಫೆಸ್ಟಿವಲ್ಸ್ ಅನ್ನು ನಾವು ಎಕ್ಸಾಂಪಲ್ ಆಗಿ ತಗೋಬಹುದು. ದಸರಾ ಫೆಸ್ಟಿವಲ್ಗೆ ಎಷ್ಟು ಜನ ಬರ್ತಾರೆ ದಟ್ ಈಸ್ ದ ಎಸ್ಟಿಮೇಟೆಡ್ ವ್ಯಾಲ್ಯೂ. ಎಷ್ಟು ಮೆಂಬರ್ಸ್ ಅಲ್ಲಿ ಪ್ರೆಸೆಂಟ್ ಇರ್ತಾರೆ ಅಂತ ಎಸ್ಟಿಮೇಟೆಡ್ ವ್ಯಾಲ್ಯೂ. ಬಟ್ ಇಂಡಿಯನ್ ಪಾಪ್ಯುಲೇಷನ್ ಅದೇನಂತ ಆಕ್ಟಿವ್ ದ ವ್ಯಾಲ್ಯೂ ಇಷ್ಟ ಇದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು, ಹೇಳ್ಬೋದು. ದೆನ್ ವಾಟ್ ಈಸ್ ಮೆಂಟ್ ಬೈ ಎರರ್ ಆಫ್ ಒರಿಜಿನ್? The error that occurs due to improper definitions of statistical unit, defectively questionnaires and wrong method or enquiry is called the error of origin. The name ಹೇಳ್ತಿದ್ದಾರೆ error of origin. The error of the occurs improper definitions of statistical units. Proper ಅಲ್ಲ ಇಲ್ಲಿ improper ಒಂದು statistical units ಅನ್ನು ನಾವು error ಅಂತ ಹೇಳ್ಬಿಟ್ಟು ಕರಿಬಹುದು. Then next what is meant by error? Inadequacy. Error that occurs due to incomplete data, insufficient data. Incomplete or insufficient data ಅನ್ನು ನಾವೇನಂತ ಕರಿತೀವಿ error of inadequacy ಅಂತ ಹೇಳ್ಬಿಟ್ಟು ಕರಿಬಹುದು. What is meant by error of manipulation? Manipulation ಅಂತಂದ್ರೆ ಏನು? ಇಲ್ಲಿ clerical errors ಅಂತಾನೆ ಹೇಳ್ಬೋದು. The error of the occurs their analysis called errors of manipulations. ಅಂದ್ರೆ clerical errors ಏನಿರ್ತದೆ ಅದನ್ನ ನಾವು ಇಲ್ಲಿ manipulations error ಅಂತ ಹೇಳ್ಬಿಟ್ಟು ಕರಿಬಹುದು.
ವಾಟ್ ಆರ್ ಬಯಾಸ್ ಎರರ್ಸ್ ಅಂದ್ರೆ ಅವ್ರಿಗೆ ಏನು ಅನ್ಸುತ್ತೋ ಅದನ್ನು ಹೇಳೋದು. ಬಯಾಸ್ ಅಂತ ಹೇಳಿದ್ರೆ ಅನ್ಸಿದ್ದನ್ನ ಹೇಳೋದು. ಅವ್ರು ಯಾವ್ದ್ರ ಬಗ್ಗೆ ಅವರ ಒಂದು ಒಲವು ಇರುತ್ತೆ, ಯಾವ್ದ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಆಸಕ್ತಿ ಇರುತ್ತೆ, ಯಾವ್ದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಥವಾ ಅದ್ರ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇರೋದನ್ನ ಹೇಳೋದಕ್ಕೆ ಬಯಾಸ್ ಅಂತಾನೆ ಹೇಳ್ಬೋದು. The errors of occurs with the notice of investigators are called biased error. ಇಲ್ಲಿ ಎರರ್ಸ್ ಅಕರ್ಸ್ ಏನಿದೆಯಲ್ಲ ಅದನ್ನ ನೋಟಿಸ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡುವಾಗ. ಸೊ ಪರ್ಟಿಕ್ಯುಲರ್ ಆಗಿ ಅದನ್ನ ಏನು ಮಾಡ್ಬೋದು, ಫೋಕಸ್ ಮಾಡ್ತಾರೆ. ಅದನ್ನ ನಾವು ಬಯಾಸ್ಡ್ ಎರರ್ ಅಂತ ಕರಿಬೋದು. ದೆನ್ ವಾಟ್ ಆರ್ ದ ಅನ್ಬಯಾಸ್ಡ್ ಎರರ್? ಎರರ್ಸ್ ಅಕರ್ಸ್ ವಿತೌಟ್ ನೋಟಿಸ್, ಯಾವುದೇ ಒಂದು ವಿತೌಟ್ ನೋಟಿಸ್ ಇಲ್ಲದೆ ಇನ್ವೆಸ್ಟಿಗೇಟರ್ ಅನ್ನು ನಾವು ಅನ್ಬಯಾಸ್ಡ್, ಯಾವುದಂದ್ರೆ ಅದು ಕರೆಕ್ಟ್ ಅಂದರೆ ಪ್ರತಿಯೊಂದಕ್ಕೂ ಕೂಡ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಮ್ಗೆ ಏನಾಗುತ್ತೆ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ರಿಸಲ್ಟ್ ಅನ್ನು ನಾವು ಏನಂತ ಕರೀಬೋದು, ಅನ್ಬಯಾಸ್ಡ್ ಎರರ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿಬೋದು. ದೆನ್ ನೆಕ್ಸ್ಟ್ define absolute error. Absolute error is the arithmetic differences of actual value in the estimated value. Of course arithmetic differences ಏನಿರುತ್ತೆ ಆ ಒಂದು ವ್ಯಾಲ್ಯೂಸ್ ಅನ್ನು ನಾವು ಏನಂತ ಕರಿತೀವಿ ಇಲ್ಲಿ ಎಸ್ಟಿಮೇಟೆಡ್ ವ್ಯಾಲ್ಯೂ. ಇಷ್ಟೇ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿರ್ತೀವಿ, ಪರ್ಟಿಕ್ಯುಲರ್ ಆಗಿ ಆ ಒಂದು ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡಿರ್ತೀವಿ. ಎಷ್ಟು ಅಬೌಟ್ ಈಗ 10,000 ಇಟ್ ಇಸ್ ಅರ್ಥಮೆಟಿಕ್ ವ್ಯಾಲ್ಯೂ. ಇದನ್ನ ನಾವು ಆಕ್ಟಿವೇಟೆಡ್ ವ್ಯಾಲ್ಯೂ ಅಂತ ಕೂಡ ನಾವು ಅದನ್ನ ಕರಿಬಹುದು. Then define relative error. Then relative error is the ratio absolute error and the estimated value. Relative error ಅನ್ನೋದು ಒಂದು ರೇಷಿಯೋ ಆಗಿದೆ. ಇಲ್ಲಿ absolute error estimated value. absolute error ಅನ್ನು ನಾವಿಲ್ಲಿ estimated ಅಂದ್ರೆ ಎಷ್ಟು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. Then what happens to sampling error when sampling size increases? sampling size errors ಏನಿದೆ ಅಂತ ಹೇಳಿದ್ರೆ sampling size ಅನ್ನು ಏನು ಮಾಡುತ್ತೆ, ಡಿಕ್ರೀಸ್ ಮಾಡ್ತಾ ಬರುತ್ತೆ. ಇದನ್ನು ನಾವು ಸ್ಯಾಂಪಲಿಂಗ್ ಸೈಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳ್ತೀವಿ. ಎರರ್ಸ್ ಸ್ಯಾಂಪಲಿಂಗ್ ಎರರ್ಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಸ್ಯಾಂಪಲಿಂಗ್ ಇಸ್ ಇಟ್ ಡಿಕ್ರೀಸಸ್ ಆಗುತ್ತೆ. ಓಕೆ, ಇದನ್ನ ಸ್ಯಾಂಪಲಿಂಗ್ ಎರರ್ ಅಂತ ಹೇಳ್ಬಿಟ್ಟು ಕರಿಬೋದು. ದೆನ್ ಇಷ್ಟನ್ನು ನಾವು ಇಲ್ಲಿ ನೋಡೋದು. ದೆನ್ ಡೈರೆಕ್ಟ್, ದೆನ್ ಇಂಡೈರೆಕ್ಟ್ ಆಯಿತು, ಮೇಲು ಫ್ರೇಮ್ ಕ್ವಶನ್ಸ್. ದೆನ್ ನೆಕ್ಸ್ಟ್ ಸೆನ್ಸಸ್ ಎನ್ಯುಮರೇಷನ್ಸ್ ಕೂಡ ಹೊರಗೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲಿಂಗ್ ಅಂತ. ನೆಕ್ಸ್ಟ್ ಟುಮಾರೋ ಕ್ಲಾಸ್ ಮೆಥಡ್ಸ್ ಆಫ್ ಸ್ಯಾಂಪಲಿಂಗ್ ಅನ್ನು ನೋಡೋಣ. ಮೆಥಡ್ಸ್ ಆಫ್ ಸ್ಯಾಂಪಲಿಂಗ್ ಅನ್ನು ನಾವು ನೋಡೋಣ. ಓಕೆ, ಥ್ಯಾಂಕ್ ಯು.